ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. 105 ತೂಕದ ಜೋಳದ ಚೀಲ ಹೊತ್ತ 19ರ ಗಂಡು ಹುಲಿ, 19ನೇ ವಯಸ್ಸಿನ ಯುವಕ ಬಾಲರಾಜ್ ಹನುಮಂತಪ್ಪ ಕುರಿ 105 ತೂಕದ ಜೋಳದ ಚೀಲವನ್ನು ಹೊತ್ತುಕೊಂಡು ಶ್ರೀ ಮಾರುತೇಶ್ವರ ದೇವಸ್ಥಾನದವರೆಗೆ ದೀಡ ನಮಸ್ಕಾರ ಹಾಕಿ ಗ್ರಾಮದ ಜನರ ಹುಬ್ಬನ್ನು ಏರಿಸಿದ್ದಾನೆ. ಹೌದು, ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಗೋನಾಳೆಸ್ಟಿ ಗ್ರಾಮದ ಶ್ರೀ ಮಾರುತೇಶ್ವರ ಹಾಗೂ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಗ್ರಾಮದ ಒಳಿತಿಗಾಗಿ ಶನಿವಾರ ತಮ್ಮ ಮನೆಯಿಂದ 105 ತೂಕದ ಜೋಳದ ಚೀಲವನ್ನು ಹೊತ್ತುಕೊಂಡು ದೀಡ ನಮಸ್ಕಾರವನ್ನು ಹಾಕಿ ಸಾಹಸವನ್ನು ಮೆರೆದಿದ್ದಾನೆ. ಯುವಕನ ಸಾಧನೆಗೆ ಗ್ರಾಮದ ಜನತೆ ಯುವಕನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಮೆರವಣಿಗೆ ಮಾಡಿ ಶುಭ ಹಾರೈಸಿ ಕೊಂಡಾಡಿದ್ದಾರೆ. ಬಿಸಿನಲ್ಲಿ ಉತ್ತರ ಕರ್ನಾಟಕದಾಗ 105 kg ಚೀಲ ಹೊರಂಥದ್ದು ಅದು ಸಾಮಾನ್ಯ ಮಾತಲ್ಲ. ಯಾಕೆ ಹೊರ್ತಿ ಅಂತ ನಾವು ಎಲ್ಲರೂ ಅವನಿಗೆ ಬೇಡ ಅಂತ ನಾವು ತುಂಬ ಕಷ್ಟ ಆಗುತ್ತೆ ಬೇಡ ಅಂತ ಹೇಳಿದ್ರು ನಮ್ಮ ಮಾತು ಕೇಳಿದ್ದೇನೆ. 105 ಚೀಲವನ್ನು ಹೊತ್ತು ಉರಿ ಬಿಸಿನಲ್ಲಿ ದೀನಂಸರ ಹಾಕೋದು ಸುಲಭದ ಮಾತಲ್ಲ. ಗ್ರಾಮದ ಎಲ್ಲ ಸರ್ವ ಗುರು ಹಿರಿಯರು ಎಲ್ಲರೂ ಸಹಕಾರದಿಂದ ಮಾರುತೇಶ್ವರ ಮನೆಯಿಂದ ಮಾರುತೇಶ್ವರ ಗುಡಿಯವರೆಗೂ ದೀನಂಸ ಚೀಲ ಹೊತ್ತುಕೊಂಡು ದೀನಂಸಾರ ಹಾಕಿ ದೊಡ್ಡ ಸಾಧನೆ ಅಂತ ಕಂಡು ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ. ಇದೇ ರೀತಿ ಎಲ್ಲರೂ ಊರಿನ ಗ್ರಾಮಸ್ಥರು ಕೂಡ ಅವನನ್ನು ನೋಡಿ ಇನ್ನೊಬ್ಬರು ಕೂಡ ಕಲಿತ್ಕೊಂಡು ಇದೇ ರೀತಿ ನಮ್ಮ ಗುರು ಹಿರಿಯರ ಸಹಕಾರದಿಂದ ಹೆಚ್ಚಿನ ಒಂದು ಒಬ್ಬರಿಂದ ಒಬ್ಬರ ಸಹಕಾರ ಕೊಟ್ಕೊಂಡು ಇವತ್ತು 105 ಇನ್ನೊಬ್ಬ ನಾನು ಮಾಡ್ತೀನಿ ಅಂತ ಮುಂದಿನ ವರ್ಷ ಇನ್ನೊಬ್ಬ ತಯಾರಾಗಿ ನಿಂತ್ಕೊಂಡು ಮಾಡ್ಬೇಕಂತ ತಮ್ಮಲ್ಲಿ ಎಲ್ಲರಲ್ಲಿ ಕೇಳ್ಕೊಳ್ತೀನಿ.